ತನುಷ್ಕಾ ಮೇಡಮ್ ಅವ್ರದ್ದು ಜನ್ಮದಿನ, ಒಂದು ಅರ್ಥಪೂರ್ಣವಾದಂತ ಹುಟ್ಟುಹಬ್ಬವನ್ನ ಅವ್ರ ಇಡೀ ಕುಟುಂಬದವರು ಇಲ್ಲ ಆಚರಣೆ ಮಾಡ್ಬೇಕು ಅಂತ ಹೇಳಿ ಹೊಸದಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇರೋದ್ರಿಂದ ಒಂದು 200 ಆಲೋ ಬ್ಲಾಕ್ ಗಳನ್ನ ಅವರ ಮಗಳ ಹೆಸರಲ್ಲಿ ತಲುಪಿಸಿದ್ದಾರೆ. ನನ್ನ 18ನೇ ವರ್ಷದ ಬರ್ಡೇನ ಈ ತರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ತುಂಬಾ ಒಂಥರ ದುಃಖ ಆಯ್ತು ಇವ್ರಿಗೆಲ್ಲ ಹಿಂಗಾಗಿದೆ ಅಂತ. ಆಮೇಲೆ ಸೇವೆ ಮಾಡ್ಬೇಕಂತಾನು ಖುಷಿ ಆಗಿದೆ. ನನ್ ಪ್ರೌಡ್ ಫೀಲ್ ಆಗ್ತಾ ಇದೆ ನಾನು ಮಾಡ್ತಾ ಇದ್ದೀನಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ತನುಷ್ಕಾ ಮೇಡಮ್ ಅವ್ರದ್ದು ಜನ್ಮದಿನ, ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನ ಅವ್ರ ಇಡೀ ಕುಟುಂಬದವರು ಇಲ್ಲ ಆಚರಣೆ ಮಾಡಬೇಕು ಅಂತೇಳಿ ಹೊಸದಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇರೋದ್ರಿಂದ ಒಂದು 200 ಆಲೋ ಬ್ಲಾಕ್ಗಳನ್ನು ಅವರ ಮಗಳ ಹೆಸರಲ್ಲಿ ತಲುಪಿಸಿದ್ದಾರೆ. ಹೊಸದಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇರೋದ್ರಿಂದ ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಒಳ್ಳೇದಾಗಲಿ, ಭಗವಂತ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ ಎಲ್ಲವನ್ನ ಕರುಣಿಸ್ಲಿ. ಹ್ಯಾಪಿ ಬರ್ಡೇ, ನಿಮಗೆ ಒಳ್ಳೇದಾಗಲಿ. ನಿಮ್ಮ ತಂದೆ ತಾಯಿ ಒಂದು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ನಿಮ್ಮ ಒಂದು ಜನ್ಮದಿನದ ಪ್ರಯುಕ್ತ. ಸೊ ಈ ದುಡ್ಡನ್ನ ಅಂದರೆ ನಿಮ್ಮ ಬರ್ತ್ಡೇ ದುಡ್ಡನ್ನು ವ್ಯರ್ಥ ಮಾಡದೆ ಒಂದು ಅನಾಥಾಶ್ರಮ ನಿರ್ಮಾಣ ಆಗ್ತಾ ಇದೆ. ಸೊ ಅಲ್ಲಿಗೆ 200 ಆಲೋ ಬ್ಲಾಕ್ಗಳನ್ನ ಕಳಿಸಿದ್ದಾರೆ. ಸೊ ನೀವು ನಿಮ್ಮ ತಂದೆ ತಾಯಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ತಂದೆ ತಾಯಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ 18ನೇ ವರ್ಷದ ಬರ್ಡೇನ ಈ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲ ಸೇವೆಯಿಂದ ಸೆಲೆಬ್ರೇಟ್ ಆಗ್ತಾಯಿದೆ ಅಂತ ನಂಗೆ ತುಂಬ ಖುಷಿ ಇದೆ. ಬೇರೆ ಪಾರ್ಟಿ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ ಅಂತ. ನೀವು ಯೂತ್ಸ್ ಆಗಿರೋದ್ರಿಂದ ನಿಮ್ಗೊಂದು ಪ್ರಶ್ನೆ ನಂದು. ಎಷ್ಟೋ ಜನ ಮನೆಗಳಲ್ಲಿ ತಂದೆ ತಾಯಿ ತುಂಬ ದುಡ್ಡು ವ್ಯರ್ಥಗಳನ್ನ ಅಂದರೆ ಖರ್ಚು ಮಾಡ್ತಾರೆ, ಮಾಡಬಾರ್ದು ಅಂತಲ್ಲ. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಏನಾದರೂ ಇನ್ಸ್ಪೈರ್ ಆಗುತ್ತಾ? ಇಲ್ಲ, ಅವ್ರಿಗೆ ಖುಷಿ ಆಗುತ್ತೆ, ಆದರೆ ಅವ್ರಿಗೆ ಗೊತ್ತಿರಲ್ಲ ಇದೆಲ್ಲ ಆ ಟೈಮ್ಗೆ ಅಂತ. ಬಟ್ ಇಲ್ಲಿ ಈ ಥರ ಸೇವೆಗಳು ಮಾಡಿದ್ರೆ ಅವಾಗ ಅವ್ರಿಗೆ ಎಲ್ಲಿಂದನೋ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ನಿಮಗೆ ಖುಷಿ ಆಯ್ತಾ? ನನಗೆ ತುಂಬ ಖುಷಿ ಎಲ್ಲ ನೋಡಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸಮಾಜಕ್ಕೆ? ನನ್ಗೆ ಬರ್ತಾ ನಾನು ನೋಡಿದೆ ಇದನ್ನೆಲ್ಲ, ನನಗೆ ಇದು ತುಂಬ ಒಂಥರ ದುಃಖ ಆಯಿತು ಇವ್ರಿಗೆಲ್ಲ ಹಿಂಗಾಗಿದೆ ಅಂತ. ಆಮೇಲೆ ಸೇವೆ ಮಾಡ್ಬೇಕಂತನೂ ಖುಷಿಯಾಗಿದೆ. ನಾನು ಪ್ರೌಡ್ ಫೀಲ್ ಆಗ್ತಾ ಇದೆ ನಾನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗ ವಯಸ್ಸಾಗುತ್ತೆ ನಿಮ್ಮ ತಂದೆ ತಾಯಿಗಲ್ವಾ, ಕೊನೆಯದಾಗಿ ನೀವು ಹೇಗೆ ನೋಡ್ಕೊತೀರಾ ಅವ್ರನ್ನ? ಈ ಥರ ಎಲ್ಲ ಮಾಡಲ್ಲ, ಆಶ್ರಮಕ್ಕೆ ಸೇರ್ಸಲ್ವಾ? ಸಾಕು ಅಲ್ಲ, ಕೇಳಿದೆ ನಾನು ಸುಮ್ಮನೆ. ಸೇರಿಸಬಾರ್ದು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಪ್ರೀತಿಯ ತೋರಿಸೋ ಮನುಜ ಬಿಟ್ಟು ದೈವವು ಬೇರೆಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.